ನಮಸ್ತೆ ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ರಾಜ್ಯದ ಭ್ರಷ್ಟ ಅಧಿಕಾರಿಗಳಿಗೆ ಇಂದು ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಬೆಂಗಳೂರು ಸೇರಿ 7 ಜಿಲ್ಲೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ದಾರೆ. ಬೆಂಗಳೂರು, ಕೋಲಾರ, ಕಲಬುರಗಿ, ದಾವಣಗೆರೆ, ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟರನ್ನ ನಿದ್ದೆಯಿಂದ ಎಬ್ಬಿಸಿದ್ದಾರೆ. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಹೊಂದಿದ್ದಾರೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಇಂದು ಫೀಲ್ಡ್ಗಿಳಿದಿದ್ದಾರೆ. ಕಲಬುರಗಿ ನಗರದ ಎನ್ಜಿಒ ಕಾಲೋನಿಯಲ್ಲಿ ರಾಜ್ಯ ಹೆದ್ದಾರಿ ಯೋಜನಾ ಪ್ರಾಧಿಕಾರದ ಮುಖ್ಯ ಯೋಜನಾಧಿಕಾರಿ ಜಗನ್ನಾಥ್ ಹಾಲಂ ಅವರ ನಿವಾಸದ ಮೇಲೆ ಲೋಕಾಯುಕ್ತ ಎಸ್ಪಿ ಉಮೇಶ್ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದ್ದು ಶೋಧ ಕಾರ್ಯ ಮುಂದುವರೆದಿದೆ. ಜಗನ್ನಾಥ್ ಅವರ ಪತ್ನಿ ಬೆಂಗಳೂರಿನಲ್ಲಿದ್ದಾರೆ. ಜಗನ್ನಾಥ್ ಅವರ ಪುತ್ರ ವಿದೇಶದಲ್ಲಿದ್ದಾರೆ. ಪುತ್ರಿ ಕಲಬುರಗಿಯಲ್ಲಿದ್ದು ಪುತ್ರಿಯಿಂದ ಮನೆ ಕೀ ತರಿಸಿಕೊಂಡು ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಆರೋಪದಡಿ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ತಾವರೆಕೆರೆಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯ ಡಾಕ್ಟರ್ ಜಗದೀಶ್ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿದ್ದಾರೆ. ತುಮಕೂರು ಸೇರಿ 7 ಕಡೆಗಳಲ್ಲಿ ದಾಳಿ ನಡೆಸಿ ದಾಖಲೆ ಪರಿಶೀಲಿಸಿದ್ದಾರೆ. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ತಾವರೆಕೆರೆಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರಾಗಿರುವ ಡಾಕ್ಟರ್ ಜಗದೀಶ್ ನಿವಾಸದ ಮೇಲೆ ಲೋಕಾಯುಕ್ತ ದಾಳಿ ಮಾಡಿದ್ದಾರೆ. ನಂತರ ತುಮಕೂರಿನ ಬಟವಾಡೆಯಲ್ಲಿರುವ ಮನೆ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ತುಮಕೂರಿನ ಮಂಜುನಾಥ್ ನಗರದಲ್ಲಿರುವ ಕಾಂಪ್ಲೆಕ್ಸ್, ಶಿರಾ ತಾಲೂಕಿನ ಯಲ್ಪೇನಹಳ್ಳಿಯಲ್ಲಿರುವ ಮನೆ, ಸಹೋದರ ಕಾಂತರಾಜು ಹಾಗೂ ಡಾಕ್ಟರ್ ಜಗದೀಶ್ ಪತ್ನಿ ರೂಪಾ ಹೆಸರಿನಲ್ಲಿರುವ ಮನೆ ಜಮೀನಿನ ಮೇಲೂ ದಾಳಿ ನಡೆಸಲಾಗಿದೆ. ಜೊತೆಗೆ ಶಿರಾ ತಾಲೂಕಿನ ಬರಗೂರಿನಲ್ಲಿ 3 ಕಡೆ ದಾಳಿ ಮಾಡಿದ್ದಾರೆ. ತುಮಕೂರು ಲೋಕಾಯುಕ್ತ ಪೊಲೀಸರಿಂದ ಒಟ್ಟು 6 ಕಡೆ ದಾಳಿ ನಡೆದಿದ್ದು, ಪಿಎಚ್ಸಿ ವೈದ್ಯರಾಗಿರುವ ಡಾಕ್ಟರ್ ಜಗದೀಶ್ ಪತ್ನಿ ರೂಪಾ, ತಾಯಿ ಹಾಗೂ ಸಹೋದರ ಕಾಂತರಾಜು ಹೆಸರಿನಲ್ಲಿ ಹಲವೆಡೆ ಆಸ್ತಿ ಪತ್ತೆಯಾಗಿದೆ. ಅಧಿಕಾರಿಗಳಿಂದ ಪರಿಶೀಲನೆ ಮುಂದುವರೆದಿದೆ. ತುಮಕೂರಿನಲ್ಲಿ ನೈಟ್ ಕ್ಯಾಂಟೀನ್ ಕುಮಾರಣ್ಣ ಎಂದೇ ಪರಿಚಿತರಾಗಿದ್ದ ಕುಮಾರ್ ತೀವ್ರ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಮೃತರು ಪತ್ನಿ, ಪುತ್ರಿಯನ್ನ ಸೇರಿದಂತೆ ಅಪಾರ ಬಂಧು ಬಳಗ, ಸ್ನೇಹಿತರನ್ನ ಅಗಲಿದ್ದಾರೆ. ಬಡವರ ಅನ್ನಬಂಧು ಎಂದೇ ಪ್ರಖ್ಯಾತರಾಗಿದ್ದ ಕುಮಾರ್ ಎಷ್ಟೋ ಅಶಕ್ತರಿಗೆ ಉಚಿತವಾಗಿ ಊಟ, ತಿಂಡಿ, ನೀರು ನೀಡುತ್ತಿದ್ದರು. ದುಪ್ಪಟ್ಟು ಬೆಲೆಗಳ ಮಧ್ಯೆ ಕಡಿಮೆ ಬೆಲೆಯಲ್ಲಿ ಗ್ರಾಹಕರಿಗೆ ತಿಂಡಿ ತಿನಿಸು ಮಾರುತ್ತಿದ್ದ ಕುಮಾರಣ್ಣ ನಗರದ ಟೌನ್ ಹಾಲ್ ಸರ್ಕಲ್ ಬಳಿ ವೈಭವ ರಿಫ್ರೆಶ್ಮೆಂಟ್ ನಲ್ಲಿ ನೈಟ್ ಕ್ಯಾಂಟೀನ್ ನಡೆಸುತ್ತಿದ್ದರು. ಹೈನುಗಾರಿಕೆಯಲ್ಲಿ ನಿರಂತರ ಪರಿಶ್ರಮ, ಆಸಕ್ತಿ ಇದ್ದಾಗ ಮಾತ್ರ ಆರ್ಥಿಕ ಯಶಸ್ಸು ಗಳಿಸಲು ಸಾಧ್ಯ ಎಂದು ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಎಸ್ಆರ್ ಗೌಡ ಶಿರಾದಲ್ಲಿ ತಿಳಿಸಿದ್ದಾರೆ. ಶಿರಾ ನಗರದ ನಂದಿನಿ ಕ್ಷೀರ ಭವನದಲ್ಲಿರುವ ಡಾಕ್ಟರ್ ವರ್ಗೀಸ್ ಕುರಿಯನ್ ಸಭಾಂಗಣದಲ್ಲಿ ಪ್ರಗತಿಪರ ಹಾಲು ಉತ್ಪಾದಕರಿಗೆ ಆಯೋಜಿಸಿದ್ದ ವೈಜ್ಞಾನಿಕ ಹೈನುಗಾರಿಕೆ ಕುರಿತು ನಡೆದ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು, ಶಿರಾ ತಾಲೂಕಿನಲ್ಲಿ ಪ್ರತಿನಿತ್ಯ 50,000 ಲೀಟರ್ ಹಾಲು ಉತ್ಪಾದನೆಯಾಗುತ್ತಿದ್ದು, ಹೈನುಗಾರಿಕೆ ಬಗ್ಗೆ ರೈತರಿಗೆ ಹೆಚ್ಚು ತರಬೇತಿ ನೀಡಿ 1 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಮಾಡುವುದು ಈ ನಮ್ಮ ಗುರಿ ಎಂದರು. ನಾನು ಅಸರೆ ಮಾರ್ಬಿಡೋಣ ಅಂತ ಮಾರಿರ್ತಕ್ಕಂಥ ನಮ್ಮ ರೈತರು ಕೂಡ ನಾವು ನೋಡಿದೀವಿ. ಮತ್ತೆ ಎಲ್ಲೋ ದಿನ 2 ದಿನ ವಾಪಸ್ ಬಂದ್ರೆ ಅದು ನಮ್ಮ ಕಾರ್ಯದರ್ಶಿಗಳ ಮೇಲೆ ಗಲಾಟೆ ಮಾಡಿರ್ತಕ್ಕಂಥ ನಮ್ಮ ರೈತರು ಕೂಡ
ದಯವಿಟ್ಟು ಯಾವ ಕೂಡ ನೀವು ಆ ಒಂದು ಅತಿ ಇದಾಗೋದಕ್ಕೆ ಹೋಗೋದು ಬೇಡ. ನಿಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಈ ಒಂದು ಉದ್ಯಮಕ್ಕೆ ಒಂದು ಶಕ್ತಿ ಬರ ಅಂತ ಎಲ್ಲ ಲಕ್ಷಣಗಳು ಇದ್ದಾವೆ. ಅದಕ್ಕೆ ಮಾಡೋಣ. ನೀವೇನು ಕೆಲವೊಂದು ಮೂಲಭೂತ ಸೌಕರ್ಯಗಳು ನಾವು ಕೊಡಿ ಅಂತ ಹೇಳಿದ್ರ, ನಾನು ಈಗಾಗಲೇ ಕೂಡ ಎಲ್ಲಿವರೆಗೂ ಕೂಡ ಹೇಳಿದ್ವಿ. ಮ್ಯಾಟು ಈ ಜಿಲ್ಲೆಯಲ್ಲಿ ಅತ್ಯವಶ್ಯಕವಾಗಿ ಬಹಳಷ್ಟು ರೈತರ ಬೇಡಿಕೆ ಇದೆ, ಅದನ್ನು ಕೊಡಬೇಕು ಅಂತ ಹೇಳಿದ್ವಿ. ಅದನ್ನು ಏನು ಬಜೆಟ್ ಅಲ್ಲಿ ವಿಶೇಷವಾಗಿ ಏಪ್ರಿಲ್ ನಂತರ ಬಜೆಟ್ ಮಾಡ್ತೀವಿ. ಅದಕ್ಕೆ ಹೆಚ್ಚು ಮೀಸಲಿಡ್ತೀವಿ. ಆ ಹಣನ ಹೆಚ್ಚು ಮೀಸಲಿಟ್ಟು ಆ ಮ್ಯಾಟ್ ಕೊಡ್ಸಕ್ಕಂತ ಇದರಲ್ಲಿ ನಾವು ಮಾಡೋದು. ಏನಾಗೆ ತಾಲೂಕಿಗೆ 2,000 1,000 ಕೊಡ್ತೀರಾ, ನಾವೆಲ್ಲ ಒಂದೊಂದು ಸಂಘಗಳಿಗೆ ನಾವು ಒಂದೊಂದು 10-15 ಕೊಡ್ಬೇಕಾಗ್ತದೆ. 150-130 ಸಂಘ ಇದ್ದಾವೆ. ಇವರು 1,000-2,000 ಮ್ಯಾಟ್ ಕೊಡ್ತಾರೆ ತಾಲೂಕಿಗೆ. ಕೊಟ್ರೆ ನಾವು ಎಷ್ಟು ಕೊಡ್ಬೋದು? 15 ಕೊಡ್ಬೋದು, ಇಲ್ಲ 20 ಕೊಡ್ಬೋದು ಒಂದು ಸಂಘಕ್ಕೆ. ಅಲ್ಲಿ ರೈತರಿಗೆ ಕೊಟ್ಟಾಗ ಯಾವ ನಮ್ಮ ರೈತರಿಗೆ ಒಂದೊಂದು ಕೊಡ್ಬೋದು, ಇಲ್ಲ ಒಂದೊಂದು ಸಂಘ ಕೊಡಕ್ಕೆ ಆಗಲ್ಲ. ಯಾಕೆಂದ್ರೆ ಅಲ್ಲಿ ಆಕಾರ 50 ಜನ 60 ಜನ ಇರ್ತಾರೆ. ಒಬ್ಬ ರೈತನಿಗೂ ಒಂದು ಮ್ಯಾಟ್ ಸಿಕ್ಕಂತ ಪರಿಸ್ಥಿತಿ ಆಗ್ತದೆ. ಅದರಿಂದ ಅದಾಗದ ಬೇಡ. ಕನಿಷ್ಠ ಪಕ್ಷ ಒಬ್ಬ ರೈತರಿಗೆ ಒಂದು ಮ್ಯಾಟ್ ಆದ್ರೂ ಕೂಡ ಕೊಡುವಂತ ವ್ಯವಸ್ಥೆನ ನಾವು ಒಕ್ಕೂಟದಿಂದ ಮಾಡಬೇಕಾಗ್ತದೆ. ಅದಕ್ಕೆ ನಾವು MD ಅವರು ಕೂಡ ಅದು ವಿಶೇಷವಾಗಿ ನೀವು ಬಜೆಟ್ ಅಲ್ಲಿ ಇಟ್ಟು ಆ ಕೆಲಸ ಮಾಡಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತೀವಿ. ತುಮಕೂರು ಹಾಲು ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕ ಶ್ರೀನಿವಾಸನ್ ಮಾತನಾಡಿ, ಶಿರಾ ತಾಲೂಕಿನ ರೈತರು ಡೈರಿಗಳಿಗೆ ಹಾಕುತ್ತಿರುವ ಹಾಲಿನ ಗುಣಮಟ್ಟ ಉತ್ತಮವಾಗಿರುವ ಕಾರಣ ಶಿರಾ ಹಾಲನ್ನ ಬಾಂಬೆಗೆ ಕಳಿಸುವಂತಹ ಕೆಲಸ ಒಕ್ಕೂಟ ಮಾಡುತ್ತಿದೆ ಎಂದರು. ನಾವಿವತ್ತು ಈ ಒಂದು ಇದನ್ನ ತರಬೇತಿ ಕಾರ್ಯಕ್ರಮ ಏನಕ್ಕೆ ನಾವು ಹಾಕೊಂಡಿದ್ದೇವೆ, ಇದು ನನ್ನ ಸ್ಥಿರಾಗಿ 2ನೇ ಭೇಟಿ ಜೊತೆ ನಾವು ನಡೆಸುವಂಥದ್ದು. ಆವತ್ತು ನಾವು ಬಂದು ಕೇಳಿದಾಗ ಹಾಲು ನಮಗೆ ಯಥೇಚ್ಛವಾಗಿ ಕಮ್ಮಿ ಆಗಿತ್ತು. ಆ ಕಮ್ಮಿ ಆದ ನಂತರ ನಾವು ಬಂದು ಕೇಳಿ ನಿಮ್ಗೆಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡಿದಾಗ ಆ ಒಂದು ಹಾಲಿನ ಪರಿಮಾಣ ನೀವು ಸೂಚಿಸ್ಕೊಂಡ್ರಿ. ಆದರೆ ಈಗ ಸ್ವಲ್ಪ ಬೇಸಿಗೆ ಕಾಲದಲ್ಲಿ ಹಸುಗಳನ್ನ ಹೇಗೆ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ಬೇಕಂತ ತಿಳ್ಕೊಂಡಾಗ ರಾಘವನ್ನ ಕರೆಸಿ ಈ ಭಾಗದ ಎಲ್ಲಾ ಕಾರ್ಯದರ್ಶಿಗಳಿಗೆ ಹಾಗೂ ರೈತರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಹೇಳೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಆಗಿಕೊಳ್ತೀವಿ. ಮತ್ತೊಂದೇನಂದ್ರೆ ಎಲ್ಲಾ ಕಡೆಯಿಂದಲೂ BMCಗಳು ಆಗ್ತಾ ಇದೀವಿ, ಇನ್ನೂ ಆಗ್ತೀವಿ. ಆದ್ರೆ ಕೆಲವೊಂದು ಸಿರಾಯಿಂದ ಏನ್ ಒಳ್ಳೊಳ್ಳೆ BMC ಹಾಲು ಬರ್ತಾ ಇದೆ, ಆ ಹಾಲನ್ನ ನಾವು ಬಾಂಬೆಗೆ ಕಳಿಸಿದಾಗ ಅದರ ಗುಣಮಟ್ಟ ಪರಿಶೀಲನೆ ಮಾಡಿದಾಗ ತುಂಬಾ ಚೆನ್ನಾಗಿ ಬರ್ತಾ ಇರೋದನ್ನ ಕಂಡುಬಂದಿದ್ದು, ಇಲ್ಲಿಂದ ನಾವು ಅದೇ ಹಾಲನ್ನ ಜಾಸ್ತಿ ಇನ್ನೂ ಜಾಸ್ತಿ ಮಾಡುವುದನ್ನ ನಿಟ್ಟಿನಲ್ಲಿ ಒಳ್ಳೊಳ್ಳೆ ಸಂಘಗಳಿಗೆ ನಾವು BMC ಹಾಕೋ ನಿಟ್ಟಿನಲ್ಲಿ ಸರಿ ನಾವು ಈ ಭಾಗದ ನಿರ್ದೇಶಕರು ಮಾತಾಡಿದ್ದೀವಿ. ತಕ್ಷಣ ಪ್ರಸಕ್ತವಾಗಿ ನಾವು ನಿಮಗೆ ಡಾಕ್ಟರ್ ಆಗಿ ನಾವು ನಿಮಗೆ ಸೊಲ್ಯೂಷನ್ ಕೊಡುವಂತದ್ದು. ಆದ್ರೆ ನ್ಯಾಚುರಲ್ ಆಗಿ ಹೇಗೆ ಮಾಡೋದು ಅಂದ್ರೆ ನಾನು ನಿಮ್ಗೆ ಹೇಳಿದರೆ ನಾನು ಜಾಸ್ತಿ ಸಮಯ ತೆಗೆದುಕೊಳ್ಳೋಲ್ಲ. ಇಲ್ಲಿ ಏನು ಹೇಳಿದರೆ ಏನ್ ಹೇಳಿದ್ದಾರೆ ಅದನ್ನ ಯಥಾವತ್ತಾಗಿ ನೀವು ಪಾಲಿಸದ ಅಲ್ಲದೆ ಬೇರೆ ರೈತರನ್ನು ಹೀಗೆ ಮಾಡಲಿಕ್ಕೆ ಒಂದು 4 ಜನ ರೈತರು ಪಡೆದಿರುವ ಒಂದು 4 ಜನ ರೈತರು ಇದು ಮಾಡಿದ್ರೆ ನಮ್ಮ ಹಾಲಿನ ಉತ್ಪಾದನೆಗಳು ನ್ಯಾಚುರಲ್ ಆಗಿ ಜಾಸ್ತಿ ಆಗ್ತದೆ, ಹಾಲಿನ ಕ್ವಾಲಿಟಿ ಜಾಸ್ತಿ ಆಗ್ತದೆ. ಮಾತಾಡಲಿಕ್ಕೆ ಅವಕಾಶ ಇಲ್ಲ. ನಮಗೆಲ್ಲರಿಗೂ ಒಂದು ವೈಜ್ಞಾನಿಕ ಹೈನುಗಾರಿಕೆ ಬಗ್ಗೆ ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ರಾಘವನ್ ಉಪನ್ಯಾಸ ನೀಡಿದರು. ಅದು ಕೂಡ ಸರೋಮದಿಕ್ಕೆ ಇಲ್ಲ ಅಂತ ಅರ್ಥ ಮಾಡ್ತೀವಿ. ಯಾಕೆ ಅರ್ಥ ಮಾಡ್ಕೋಬೇಕಾಗಿರೋದೇನು, ಹಾಲು ಉತ್ಪಾದನೆ ಡಿಗ್ರಿ ಫ್ಯಾಟು ನೋಡಕ್ ಶುರು ಮಾಡ್ಬಿಟ್ಟಿಲ್ಲ. ಏನಪ್ಪ ಟ್ರೈನಿಗೆ ಹೋದಲ್ಲಿ ಬರೀ ಪಟ್ಟಿಯನ್ನೇ ನೋಡ್ತಾ ನೀನು ಅಂತ ಹೇಳಿ ಎಲ್ಲ ಗಾಬರಿ ಪಡ್ಬಿಡ್ತಾರೆ ಎಲ್ಲರೂ. ಒಂದು ಕ್ಷಣ ಕಣ್ಣದ ಮೇಲೆ ಸಗಣಿ ಮೇಲೆ ನೋಡ್ಬಿಟ್ಟು ಅದಕ್ಕೆ ಚಿಕಿತ್ಸೆ ಹೇಳ್ತೀನಿ. ಬಹುತೇಕ ಸಾಮಾನ್ಯವಾಗಿ ಇರ್ತಕ್ಕಂಥದ್ದು ಸಮಸ್ಯೆಗೆ ಅದಕ್ಕೆ ಚಿಕಿತ್ಸೆ ಮಾಡಬೇಕಾಗುತ್ತೆ. ಕರೆಕ್ಟಾನೆ, ಬಹುತೇಕ ಇದು ಸಮಸ್ಯೆ ಕಮ್ಮಿ ಆಗುತ್ತೆ. ಬಹುತೇಕ ಡೈಲಿಂದ 50% ಪ್ರಾಬ್ಲಮ್ ಇದೆ. ಇದು ಮೂಲತಃ ತೊಂದರೆ. ಇದು ಹಾಲು ಉತ್ಪಾದನೆ ಬರಲ್ಲ, ಡಿಗ್ರಿ ಬರಲ್ಲ, ಫ್ಯಾಟ್ ಬರಲ್ಲ. ಮೂಲತಃ ತೊಂದರೆ ಇರೋದೇ ಇಲ್ಲಿ. ನಮ್ಮ ಪದ್ಧತಿಯಲ್ಲಿ ಬದಲಾವಣೆ ಆಗಬೇಕು. ಇದಕ್ಕೆಲ್ಲ ಹೊಸದಾಗಿ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡ್ಬೇಕನ್ನ ಹೇಳಿರೋದು ಏನು ಇಲ್ಲ ತಾನೆ, ಇರುತ್ತಾನೆ ಮಾಡ್ಬೇಕಾಗಿರೋದು. ಇದನ್ನ ಮಾಡ್ರಿ. ಇದನ್ನ ಈ ಸಂದರ್ಭದಲ್ಲಿ KMF ವ್ಯವಸ್ಥಾಪಕರಾದ ಚಂದ್ರಶೇಖರ್, ಶ್ರೀನಿವಾಸ್, ಶಿರಾ ಒಕ್ಕೂಟದ ಉಪ ವ್ಯವಸ್ಥಾಪಕ ಗಿರೀಶ್, ವಿಸ್ತರಣಾಧಿಕಾರಿಗಳಾದ ಚೈತ್ರ, ಕಿರಣ್ ಕುಮಾರ್, ಪ್ರಗತಿಪರ ರೈತರು, ಉತ್ಪಾದಕರು ಉಪಸ್ಥಿತರಿದ್ದರು.
ರಾಜ್ಯದಲ್ಲಿ ಹಕ್ಕಿ ಜ್ವರ ಪ್ರಕರಣ ಹೆಚ್ಚಾಗುತ್ತಿದ್ದು ಜನರಲ್ಲಿ ಆತಂಕ ಮೂಡಿಸಿದೆ. ಹಕ್ಕಿ ಜ್ವರ ಮೊದಲ ಪ್ರಕರಣ ಚಿಕ್ಕಬಳ್ಳಾಪುರದ ವರದಹಳ್ಳಿಯಲ್ಲಿ ಕಾಣಿಸಿಕೊಂಡಿದ್ದು, ತಕ್ಷಣ ಎಚ್ಚೆತ್ತ ಆರೋಗ್ಯ ಇಲಾಖೆ ರಾಜ್ಯದೆಲ್ಲೆಡೆ ಹೈ ಅಲರ್ಟ್ ಘೋಷಿಸಿದೆ. ರಾಜ್ಯಾದ್ಯಂತ ಅಧಿಕಾರಿಗಳು ಕಾರ್ಯಾಚರಣೆ ಕೈಗೊಂಡಿದ್ದು, ಸಾವಿರಾರು ಕೋಳಿಗಳ ಮಾರಣ ಹೋಮ ಮಾಡಲಾಗಿದೆ. ಕಾಯಿಲೆ ಬಗ್ಗೆ ಎಲ್ಲೆಡೆ ಜಾಗೃತಿ ಮೂಡಿಸಲಾಗುತ್ತಿದೆ. ಕೋಳಿ ಫಾರ್ಮ್, ಇತರೆ ಪಕ್ಷಿಗಳ ಸಾಗಾಣಿಕೆ ಕೇಂದ್ರಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಿಂದ ಅಕ್ರಮವಾಗಿ ವಲಸೆ ಬಂದ 137 ಮಂದಿಯನ್ನ ಈವರೆಗೆ ರಾಜ್ಯದಲ್ಲಿ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಧಿವೇಶನದಲ್ಲಿ ತಿಳಿಸಿದ್ದಾರೆ. ಬುಧವಾರ ವಿಧಾನಸಭೆಯಲ್ಲಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅಕ್ರಮ ವಲಸಿಗರ ವಿರುದ್ಧ ಕಾನೂನು ಕ್ರಮ ಕೈಗೊಂಡಿರುವ ಕುರಿತು ವಿವರಣೆ ನೀಡುವಂತೆ ಗಮನ ಸೆಳೆದಾಗ ಉತ್ತರ ನೀಡಿದ ಸಚಿವರು 137 ಅಕ್ರಮ ವಲಸಿಗರ ಪೈಕಿ 25 ಮಂದಿ ಪಾಕಿಸ್ತಾನದವರಾಗಿದ್ದಾರೆ. ಬೆಂಗಳೂರಿನಲ್ಲಿ 84, ಬೆಂಗಳೂರು ಗ್ರಾಮಾಂತರದಲ್ಲಿ 27, ಶಿವಮೊಗ್ಗದಲ್ಲಿ 12, ಹಾಸನದಲ್ಲಿ 3, ಉಡುಪಿಯಲ್ಲಿ 10 ಸೇರಿ 137 ಮಂದಿಯನ್ನ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ಇನ್ನು ಈ 3 ವರ್ಷ 13 ಕಂಟ್ರಿ ಪಿಸ್ತೂಲುಗಳನ್ನ ಮತ್ತು 28 ಜೀವಂತ ಗುಂಡುಗಳನ್ನ ಜಪ್ತಿ ಮಾಡಲಾಗಿದೆ. ಅಂತೆಯೇ 2024ರಲ್ಲಿ 1 ಕಂಟ್ರಿ ಪಿಸ್ತೂಲ್, 1 ಜೀವಂತ ಗುಂಡು, 2023ರಲ್ಲಿ 3 ಕಂಟ್ರಿ ಪಿಸ್ತೂಲ್, 3 ಜೀವಂತ ಗುಂಡುಗಳು ಮತ್ತು 2022ರಲ್ಲಿ 3 ಕಂಟ್ರಿ ಪಿಸ್ತೂಲ್, 6 ಜೀವಂತ ಗುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಗೃಹ ಸಚಿವರು ಮಾಹಿತಿ ನೀಡಿದರು. ಜ್ಞಾನ ಬೇರೆ, ಭಾಷೆ ಬೇರೆ. ನಾನು ಈಗ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಭಾಷೆಗಳು ಸೇರಿ 10 ಭಾಷೆಗಳನ್ನು ಕಲಿಯುವಂತೆ ಪ್ರೋತ್ಸಾಹಿಸುತ್ತಿದ್ದೇನೆ ಎಂದು ಆಂಧ್ರಪ್ರದೇಶ ಸಿಎಂ ಚಂದ್ರಬಾಬು ನಾಯ್ಡು ತಿಳಿಸಿದ್ದಾರೆ. ವಿದ್ಯಾರ್ಥಿಗಳು ಭಾಷೆ ಕಲಿತು ಹೊರಹೋಗಿ ಕೆಲಸ ಮಾಡಬಹುದು. ವಿದೇಶದಲ್ಲಿ ಭಾರತೀಯ ವಿದ್ಯಾರ್ಥಿಗಳ ಸೇವೆಯ ಅವಶ್ಯಕತೆ ಇದೆ. ಹಾಗಾಗಿ ನಾನು ಕೇವಲ 3 ಭಾಷೆ ಮಾತ್ರವಲ್ಲ, ಬಹುಭಾಷೆಗಳನ್ನು ಪ್ರೋತ್ಸಾಹಿಸುತ್ತಿದ್ದೇನೆ. ಹಿಂದಿ ಕಲಿಯುವುದು ಒಳ್ಳೆಯದೇ, ಏಕೆಂದರೆ ನಾವು ನಮ್ಮ ರಾಜ್ಯದ ಮಾತೃಭಾಷೆ ತೆಲುಗು ಭಾಷೆಯನ್ನ ಪ್ರೋತ್ಸಾಹಿಸಬೇಕು. ಆದರೆ ಜೊತೆಗೆ ಇಂಗ್ಲಿಷ್ ಅಂತಾರಾಷ್ಟ್ರೀಯ ಭಾಷೆ, ಬದುಕು ನಡೆಸಲು ಬೇಕು. ಹಾಗಾಗಿ ಅದನ್ನ ಪ್ರೋತ್ಸಾಹಿಸಬೇಕಿದೆ. ಇನ್ನು ಹಿಂದಿ ಕಲಿಯುವುದು ಒಳ್ಳೆಯದೇ. ಹಿಂದಿ ಕಲಿತರೆ ನಾವು ಇತರರೊಂದಿಗೆ ಸುಲಭವಾಗಿ ಬೆರೆಯಬಹುದು ಎಂದು ನಾಯ್ಡು ಅಭಿಪ್ರಾಯಪಟ್ಟರು. And in Tamil Nadu as well, that Hindi imposition is being done in name of 3 language policy. What's your stance on that? No, what I am saying today, mother language, they are promoting mother tongue. Earlier in Andhra Pradesh, earlier government promoted English. They made a policy, English alone can give livelihood. We told very clearly, language is only a means of communication. Knowledge will give with mother tongue. Indians, they are all aware, all of you are seeing, rural background, Telugu, Kannada, Tamil or some other languages, they are shining globally extremely well. What is the reason? Even CEO of Google, CEO of Microsoft, you name any company for that matter. Knowledge is different, language is different. Now I am going to promote 10 languages. Every university, 5 to 10 languages, international languages, you study and go and work there. They need your services. Not only 3 languages, multi-languages. So Telangana government has come out and said that they will promote Telugu at this education. What's your stand on that, sir? No, nothing wrong in it. We have to do that. Telugu we have to promote. English we have to be international language for livelihood. Hindi better to learn so that it will be very easy to mingle with people. Nothing wrong in it. ವಿದೇಶಾಂಗ ಸಚಿವ ಜೈಶಂಕರ್ ಲಂಡನ್ ಭೇಟಿ ವೇಳೆ ಭಾರಿ ಭದ್ರತಾ ಲೋಪವಾಗಿದೆ. ಕೆಲವು ಖಾಲಿಸ್ತಾನಿ ಉಗ್ರರು ಅವರ ವಿರುದ್ಧ ಘೋಷಣೆ ಕೂಗಿ ಗದ್ದಲ ಸೃಷ್ಟಿಸಿದ್ದಾರೆ. ಸಚಿವರ ಕಾರಿನತ್ತ ನುಗ್ಗಿದ ದುಷ್ಕರ್ಮಿಯೊಬ್ಬ ಭಾರತದ ಧ್ವಜ ಹರಿದು ಹಲ್ಲೆಗೆ ಯತ್ನಿಸಿದ್ದಾನೆ. ಆತ ಭಾರತದ ಧ್ವಜಕ್ಕೆ ಅವಮಾನ ಮಾಡಿದ್ದಾನೆ. ತಕ್ಷಣ ಪೊಲೀಸರು ಆತನನ್ನ ಬಂಧಿಸಿ ಉಳಿದವರನ್ನ ಚದುರಿಸಿದ್ದಾರೆ. ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡುತ್ತಿದೆ.
ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.